ಈಗ ಎಸ್ ಡಿ ರೇವಣ್ಣ ಇಲ್ಲ, ಯತ್ನಾಳ್ ಅವರು ಇಲ್ಲ, ಲಿಖಿತ ಮೂಲಕ ಉತ್ತರ. 3 ಕ್ವಶನ್ಗೆ ಅವಕಾಶ ಕೊಡಿ. 3 ಕ್ವಶನ್ಗೆ ಬರಲಿಲ್ಲ ಅಂದ್ರೆ ಅವ್ರು ಕ್ವಶನ್ ತಗೊಳ್ಕೋಬೇಡಿ. ಅಲ್ಲ, 3 ಕ್ವಶನ್ಗೆ ಪಾಪ ಹಾಕಿರ್ತಾರೆ, ಮಂತ್ರಿಗಳು ರೆಡಿ ಆಗಿರ್ತಾರೆ, ಆಫೀಸರ್ಸ್ ರೆಡಿ ಮಾಡ್ಬಿಟ್ಟು ಆ ಟೈಮ್ ಬರ್ಲಿಲ್ಲ ಅಂತಂದ್ರೆ ಒಂದು ಕ್ವಶನ್ಗೆ ಪಾಪ ಎಲ್ಲರಿಗೂ ಬೇರೆಯವ್ರಿಗೆ ಸಿಕ್ಕೋದು ಕಡಿಮೆ. ರಾವು ಕಾಲಕ್ಕಾಗಿ ಬಂದಿರ್ಲಿಕ್ಕೆ ರಾವು ಕಾಲನೋ ಗುಳಿ ಕಾಲನೋ ಯಾವ್ದೇ ಆಗಲಿ 3 ಕ್ವಶನ್ ಬಹಳ ಅಪಾಯಕಾರಿ. ನೀವು ಹೇಳೋದು ತಿರುಗುಬಾಡ ಆಗುತ್ತೆ. ಕೆಲವು ಮಿನಿಸ್ಟರ್ಸ್ ಪ್ರಾಬ್ಲಮ್ ಅಲ್ಲಲ್ಲ, ಕೆಲವು ಮಿನಿಸ್ಟರ್ಸ್ ಇದ್ದಾರೆ, ಸದನಕ್ಕೆ ಬರಲ್ಲ, ಉತ್ತರನೇ ಕೊಡಲ್ಲ. ಅವ್ರನ್ನೇನ್ ಮಾಡ್ತೀರಾ? ಅದಕ್ಕೂ ನೀವೇನೋ ಸಲಹೆ ಕೊಡಿ. ಕೊಡ್ತೀರಿ. ಈಗ ನೀವು ಇನ್ಮೇಲೆ ಅವ್ರ ಕ್ವಶನ್ ಕೇಳಂಗ್ ಉತ್ತರ ಇಲ್ಲ ಅಂತ ಅವ್ರು ಉತ್ತರ ಕೊಡಕ್ಕೆ ಚಾನ್ಸ್ ಕೊಡ್ಬೇಕು. ಕೊಡಿ. ವಿ ಆರ್ ಅಕೌಂಟಬಲ್. ನೀವಾಗ್ಲಿ ನಾವಾಗ್ಲಿ ನಾವಿಲ್ಲಿ ಕೂತಿರೋದು ಬರೀ ಕ್ವಶನ್ ಹಾಕ್ಬಿಟ್ಟು ಕೊನೆಗೆ ಬರ್ದೇ ಹೋದ್ರೆ ನಾವೆಲ್ಲ ರೆಡಿ ಆಗಿರ್ತಾರೆ, ಆಫೀಸರ್ಸ್ ರೆಡಿ ಇರ್ತಾರೆ. ಒಂದು ಕ್ವಶನ್ಗೆ ಹೆಚ್ಚು ಕಮ್ಮಿ 100 ಜನ ಕೆಲಸ ಮಾಡ್ಬೇಕಾಯ್ತದೆ. ಕೆಳಗಡೆಯಿಂದ ಅವನು AW ಇಂದ ಹಿಡಿದು A ಇಂದ ಹಿಡಿದು ಸೆಕ್ರೆಟರಿ ಗಂಟ ಬಂದು, ಸೆಕ್ರೆಟರಿಯೇಟ್ ಬಂದು, ಇವ್ರು ಬಂದು, ನಿಮ್ಮ ಆಫೀಸ್ ಬಂದು ಎಲ್ಲ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಬರ್ದೇ ಹೋದ್ರೆ ಅದು ಡೆಡ್ ಆಯ್ತದೆ. ಆಮೇಲೆ ಆಪರ್ಚುನಿಟಿ 20 ಕ್ವಶನ್ ಮೇಲೆ ಇಲ್ಲ. ಸೊ ಅದಕ್ಕೆ ನೀವು ನೋಡಿ 3 ಕ್ವಶನ್ ಮೇಲೆ ಇಲ್ಲ ಅಂದ್ರೆ ಗಿಲಿಟಿನಿಂದ ಅವ್ರ ಹೆಸರನ್ನ ತೆಗೆದಾಕ್ಬಿಡಿ. ನಾನು ಪಾಪ ರೇವಣ್ಣ ವಿಚಾರಕ್ಕೆ ನಾನು ಹೋಗ್ತಾ ಇಲ್ಲ. ಎನಿ ಮೆಂಬರ್. ಈಗ ಎಸ್ ಡಿ ರೇವಣ್ಣ ಇಲ್ಲ, ಯತ್ನಾಳ್ ಅವರು ಇಲ್ಲ, ಲಿಖಿತ ಮೂಲಕ ಉತ್ತರ. 3 ಕ್ವಶನ್ಗೆ ಅವಕಾಶ ಕೊಡಿ. 3 ಕ್ವಶನ್ಗೆ ಬರಲಿಲ್ಲ ಅಂದ್ರೆ ಅವ್ರು ಕ್ವಶನ್ ತಗೊಳ್ಕೋಬೇಡಿ. ಅಲ್ಲ, 3 ಕ್ವಶನ್ಗೆ ಪಾಪ ಹಾಕಿರ್ತಾರೆ, ಮಂತ್ರಿಗಳು ರೆಡಿ ಆಗಿರ್ತಾರೆ, ಆಫೀಸರ್ಸ್ ರೆಡಿ ಮಾಡ್ಬಿಟ್ಟು ಆ ಟೈಮ್ ಬರ್ಲಿಲ್ಲ ಅಂತಂದ್ರೆ ಒಂದು ಕ್ವಶನ್ಗೆ ಪಾಪ ಎಲ್ಲರಿಗೂ ಬೇರೆಯವ್ರಿಗೆ ಸಿಕ್ಕೋದು ಕಡಿಮೆ. ರಾವು ಕಾಲಕ್ಕಾಗಿ ಬಂದಿರ್ಲಿಕ್ಕೆ ರಾವು ಕಾಲನೋ ಗುಳಿ ಕಾಲನೋ ಯಾವ್ದೇ ಆಗಲಿ 3 ಕ್ವಶನ್ ಬಹಳ ಅಪಾಯಕಾರಿ. ನೀವು ಹೇಳೋದು ತಿರುಗುಬಾಡ ಆಗುತ್ತೆ. ಕೆಲವು ಮಿನಿಸ್ಟರ್ಸ್ ಪ್ರಾಬ್ಲಮ್ ಅಲ್ಲಲ್ಲ, ಕೆಲವು ಮಿನಿಸ್ಟರ್ಸ್ ಇದ್ದಾರೆ, ಸದನಕ್ಕೆ ಬರಲ್ಲ, ಉತ್ತರನೇ ಕೊಡಲ್ಲ. ಅವ್ರನ್ನೇನ್ ಮಾಡ್ತೀರಾ? ಅದಕ್ಕೂ ನೀವೇನೋ ಸಲಹೆ ಕೊಡಿ. ಕೊಡ್ತೀರಿ. ಈಗ ನೀವು ಇನ್ಮೇಲೆ ಅವ್ರ ಕ್ವಶನ್ ಕೇಳಂಗ್ ಉತ್ತರ ಇಲ್ಲ ಅಂತ ಅವ್ರು ಉತ್ತರ ಕೊಡಕ್ಕೆ ಚಾನ್ಸ್ ಕೊಡ್ಬೇಕು. ಕೊಡಿ. ವಿ ಆರ್ ಅಕೌಂಟಬಲ್. ನೀವಾಗ್ಲಿ ನಾವಾಗ್ಲಿ ನಾವಿಲ್ಲಿ ಕೂತಿರೋದು ಬರೀ ಕ್ವಶನ್ ಹಾಕ್ಬಿಟ್ಟು ಕೊನೆಗೆ ಬರ್ದೇ ಹೋದ್ರೆ ನಾವೆಲ್ಲ ರೆಡಿ ಆಗಿರ್ತಾರೆ, ಆಫೀಸರ್ಸ್ ರೆಡಿ ಇರ್ತಾರೆ. ಒಂದು ಕ್ವಶನ್ಗೆ ಹೆಚ್ಚು ಕಮ್ಮಿ 100 ಜನ ಕೆಲಸ ಮಾಡ್ಬೇಕಾಯ್ತದೆ. ಕೆಳಗಡೆಯಿಂದ ಅವನು AW ಇಂದ ಹಿಡಿದು A ಇಂದ ಹಿಡಿದು ಸೆಕ್ರೆಟರಿ ಗಂಟ ಬಂದು, ಸೆಕ್ರೆಟರಿಯೇಟ್ ಬಂದು, ಇವ್ರು ಬಂದು, ನಿಮ್ಮ ಆಫೀಸ್ ಬಂದು ಎಲ್ಲ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಬರ್ದೇ ಹೋದ್ರೆ ಅದು ಡೆಡ್ ಆಯ್ತದೆ. ಆಮೇಲೆ ಆಪರ್ಚುನಿಟಿ 20 ಕ್ವಶನ್ ಮೇಲೆ ಇಲ್ಲ. ಸೊ ಅದಕ್ಕೆ ನೀವು ನೋಡಿ 3 ಕ್ವಶನ್ ಮೇಲೆ ಇಲ್ಲ ಅಂದ್ರೆ ಗಿಲಿಟಿನಿಂದ ಅವ್ರ ಹೆಸರನ್ನ ತೆಗೆದಾಕ್ಬಿಡಿ. ನಾನು ಪಾಪ ರೇವಣ್ಣ ವಿಚಾರಕ್ಕೆ ನಾನು ಹೋಗ್ತಾ ಇಲ್ಲ. ಎನಿ ಮೆಂಬರ್.